ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಸೋಮವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೋಮವಾರ ಲೇಟಾಗಿ ಶುರುವಾಯಿತು ನನಗೆ. ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಏನು ಮಾಡೋಂಗಿರಲಿಲ್ಲ. ಹಾಲು ಬಂದಿತ್ತು ಅಂತ ಹೇಳಿಬಿಟ್ಟು ಹಾಲು ಕಾಯಕ್ಕೆ ಇಟ್ಬಿಟ್ಟು ಇನ್ನು ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಏನೂ ಇರಲಿಲ್ಲ, ಹಾಗೆ ತರಕಾರಿ ಕೂಡ ಏನೂ ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ಸಿಂಪಲ್ಲಾಗಿ ನೀರು ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲದೂ ಸಹ ರೆಡಿ ಮಾಡಿಕೊಂಡು ಮಸಾಲೆ ಎಲ್ಲ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಸಾಂಬಾರನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಮಗಳು ಮಲ್ಕೊಂಡಿದ್ಲಲ್ವ, ಅವಳು ಮಲ್ಕೊಂಡಿದ್ದಾಗಲೇ ನಾವು ಕೆಲಸಗಳಾಗೋದು. ಅವಳೆದೇಳೋ ಅಷ್ಟರಲ್ಲಿ ಮಾಡೋಣ ಅಂತ ಮಾಡಿಕೊಂಡೆ. ಅಷ್ಟರಲ್ಲಿ ಅವಳು ಕೂಡ ಎದ್ದು ಬಂದಳು. ನಾನು ಕರ್ಕೊಂಡು ಬಂದೆ. ಅದಾದಮೇಲೆ ನಾನು ಬೆಳಗ್ಗೆ ಏನೂ ಕುಡ್ದಿರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಹಾಲು ಕುಡಿಯೋಣ ಅಂತ ಹಾಲು ಕುಡಿದೆ. ಇನ್ನು ನನ್ನ ಮಗಳಿಗೂ ಕೂಡ ಬಾದಾಮಿ ಎಲ್ಲ ತಿನ್ನಿಸ್ಬಿಟ್ಟು ಹಣ್ಣು ತಿನ್ನಿಸೋಣ ಅಂತ ತಿಂತಾಯಿದ್ದೆ. ಫಸ್ಟ್ ಟೈಮ್ ಉಗಿದ್ಬಿಟ್ಲು, ಆಮೇಲೆ ತಿಂದಳು. ಇನ್ನು ಮಧ್ಯಾಹ್ನ ಶೇಂಗಾ ಬೀಜ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಹಂಗಾಗಿ ಅದನ್ನು ಹುರ್ಕೊಂಡು ತಿಂದೆ. ಹಾಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬ ದಿನದಿಂದ ಆಸೆ ಆಯಿತು. ನೆನ್ನೆ ಕೇಳಿದ್ದೆ, ತಂದುಕೊಟ್ಟಿದ್ರು. ನನ್ನ ಮಗಳಿಗೆ ತಿನ್ಸೋಕ್ಕೆ ಅಂತ ಹೋದರೆ ಅವಳು ಓಡಿ ಹೋಗ್ತಾಯಿದ್ಲು. ಆಮೇಲೆ ಟೇಸ್ಟ್ ಬಾಯಿಗೆ ಸಿಕ್ತಿತ್ತಲ್ವ, ಆವಾಗ ತಿಂದಳು. ಹಾಗೆ ಸ್ವಲ್ಪ ಹೊತ್ತು ಆಚೆ ಕಡೆ ಹೋಗಿದ್ವಿ. ಆ ಅಜ್ಜಿ ಏನೋ ಕುಡಿತಾ ಇತ್ತು, ರಾಗಿ ಅಂಬಲಿ ಕುಡಿತಾ ಇತ್ತು. ಅದನ್ನು ನೋಡ್ತಾ ನಿಂತಿದ್ಲು. ಏನು ಕುಡಿತೈತಿ ಅಜ್ಜಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಂದು ನನ್ನ ಮಗಳಿಗೆ ಫಸ್ಟು ಹಾಲು ಕಾಯಿಸ್ಬಿಟ್ಟು ಅದಾದಮೇಲೆ ನಾನು ಕಾಫಿ ಮಾಡಿಕೊಂಡು ಕುಡಿದೆ. ಇನ್ನು ಇವತ್ತು ಸೋಮವಾರ ಆಗಿರೋದ್ರಿಂದ ಸಂತೆ ಅಲ್ವಾ, ತರಕಾರಿ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಅಲ್ಲೆಲ್ಲ ತರಕಾರಿ ಇಡೋ ಜಾಗನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಸಲ ಸೊಪ್ಪು ತರಿಸಿದ್ದೆ, ಸೊಪ್ಪು ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು, ಹಾಗೆ ಈರುಳ್ಳಿ ಇಡೋ ಜಾಗನೂ ಅಷ್ಟೇ ತುಂಬ ಗಲೀಜಾಗಿತ್ತು. ಅದನ್ನೆಲ್ಲ ನೀಟಾಗಿ ಗುಡಿಸಿ ಒರೆಸ್ಕೊಂಡು ಎಲ್ಲದನ್ನು ಸಹ ನೀಟಾಗಿ ಜೋಡಿಸ್ಕೊಂಡು ರಾತ್ರಿಗೆ ಅದೇ ಸಾಂಬಾರಿಗೆ ಮುದ್ದೆನ ಮಾಡಿಕೊಂಡೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ.